ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DFA ಮಿನಿಮೈಸೇಷನ್ ಬಗ್ಗೆ ತಿಳ್ಕೊಂತ ಹೋಗೋಣ. ಸೊ ನಮಗೊಂದು ಪ್ರಾಬ್ಲಮ್ ಅನ್ನು ಕೊಟ್ಟಿರ್ತಾರೆ. ಈ ಪ್ರಾಬ್ಲಮ್ ಅಲ್ಲಿ ಇನಿಷಿಯಲ್ ಸ್ಟೇಟ್ Q1 ಮತ್ತೆ ಫೈನಲ್ ಸ್ಟೇಟ್ ಬಂದು Q3 ಮತ್ತೆ Q5. ಸೊ ಎರಡು ಫೈನಲ್ ಸ್ಟೇಟ್ ಇದೆ, ಒಂದು ಇನಿಷಿಯಲ್ ಸ್ಟೇಟ್ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು DFA ಅನ್ನು ಮಿನಿಮೈಸ್ ಮಾಡಬೇಕು. ಅಂದ್ರೆ ಏನು, ಇಲ್ಲಿ ಎಷ್ಟು ಸ್ಟೇಟ್ ಇರೋದು 1 2 3 4 5 5 ಸ್ಟೇಟ್ ಇದೆ. 5 ಸ್ಟೇಟಿಗಿಂತ ಕಡಿಮೆ ಸ್ಟೇಟ್ಸ್ ಅಲ್ಲಿ ನಾವು DFA ಅನ್ನ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಅಂದ್ರೆ 4 ಸ್ಟೇಟ್ ಅಥವಾ 3 ಸ್ಟೇಟ್ ಆ ರೀತಿ. ಸೊ ಇವಾಗ ಯಾವ ರೀತಿ ಮಿನಿಮೈಸ್ ಅಂದ್ರೆ ಕಡಿಮೆ ಮಾಡೋದು ಅಂತಂದ್ರೆ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ ಮಾಡ್ತೀವಿ. ಯಾಕೆ ಅಂತ ನೋಡ್ತಾ ಹೋಗಿ. ಇವಾಗ ನಾವು ಆ ಸ್ಟೇಟ್ಗಳನ್ನು ಕಂಬೈನ್ ಅಥವಾ ಕಡಿಮೆ ಮಾಡೋದಕ್ಕೋಸ್ಕರ ಟ್ರೈ ಮಾಡಬೇಕಾದ್ರೆ ಡಿಸ್ಟಿಂಗ್ವಿಷಬಲ್ ಮತ್ತೆ ಇನ್ಡಿಸ್ಟಿಂಗ್ವಿಷಬಲ್ ಅಂತ ಎರಡು ಪಾರ್ಟ್ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. ಫಸ್ಟ್ ಇನ್ಡಿಸ್ಟಿಂಗ್ವಿಷಬಲ್ ಅನ್ನ ಕಂಡುಹಿಡಿಬೇಕು. ಸೊ ಇನ್ಡಿಸ್ಟಿಂಗ್ವಿಷಬಲ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ಈ ಕಾಲಮ್ ವೈಸ್ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಡಬೇಕು. ಎರಡನೇ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡಿ. Q2 Q3 Q4 Q5. ನೆಕ್ಸ್ಟ್ ಈ ರೀತಿ ರೋ ವೈಸ್ ಬರಿಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಕೊನೆಯ ಸ್ಟೇಟ್ ಅನ್ನ ಬಿಡ್ತೀವಿ. ಕಾಲಮ್ ವೈಸ್ ಬರಿಬೇಕಾದ್ರೆ ಮೊದಲನೇ ಸ್ಟೇಟು, ರೋ ವೈಸ್ ಬರಿಬೇಕಾದ್ರೆ ಫೈನಲ್ ಸ್ಟೇಟ್ ಅನ್ನ ಬಿಡಬೇಕು. ಅಂದ್ರೆ ಕೊನೆಗಿರುವಂಥದ್ದು Q1 Q2 Q3 Q4. ಸೊ ಇವಾಗ ಟೇಬಲ್ ಅನ್ನ ಫಾರ್ಮ್ ಮಾಡ್ತಾ ಬನ್ನಿ. ಸೊ ಇವಾಗ ಟೇಬಲ್ ಫಾರ್ಮ್ ಆಯ್ತು. ಎಲ್ಲಿ ಫೈನಲ್ ಸ್ಟೇಟ್ ಇದೆ ನೋಡಿ, ಈಸಿ ಟ್ರಿಕ್. Q3 ಮತ್ತೆ Q5. ಸೊ ಇವಾಗ ಏನ್ ಮಾಡಬೇಕು, Q3 ಮತ್ತೆ Q5 ಇರುವಂತಹ ಪ್ರತಿಯೊಂದು ಕಾಲಮ್ ಮತ್ತೆ ರೋ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗೆ ಕ್ರಾಸ್ ಮಾರ್ಕ್, ಅಂದ್ರೆ ಅದು ಯೂಸ್ ಇಲ್ಲ ಅಂತ ಹಾಕ್ಬೇಕು. ಸೊ Q5 ಇದೆ ಫಸ್ಟ್. Q5 ಇರುವಂತಹ ಇದು ರೋ ಮತ್ತೆ Q5 ಇರುವಂತಹ ಕಾಲಮ್. ಇಲ್ಲಿ Q5 ಇರುವಂತಹ ಕಾಲಮ್ ಇಲ್ಲ, Q5 ಇರುವಂತಹ ರೋಗೆ ಕ್ರಾಸ್ ಮಾರ್ಕ್ ಹಾಕಿ. ಸಿಂಪಲ್ ಟ್ರಿಕ್. ನೆಕ್ಸ್ಟ್ ಇನ್ನು ಉಳಿದಿರೋದು ಅದು Q3. ಸೊ Q3ಗೂ ಕೂಡ ನೋಡಿ, Q3 ಇದು ಕಾಲಮ್, ಇಲ್ಲಿ ರೋ ಇದೆ. ಸೊ ರೋ ಅನ್ನ ಕ್ಯಾನ್ಸಲ್ ಮಾಡ್ತೀನಿ. Q3 ಇದು ಕಾಲಮ್ ಇದೆ, ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ಆದರೆ ಈಗ ಫೈನಲ್ ಸ್ಟೇಟ್ಸ್ ಗಳಿದೆಯಲ್ಲ, ಅದರ ಕಾಂಬಿನೇಷನ್ ಅನ್ನ ನಾನು ಕ್ಯಾನ್ಸಲ್ ಮಾಡಂಗಿಲ್ಲ. ಆದ್ರೆ Q3, Q5 ಇರಲಿ ಅಥವಾ Q5, Q3 ಇದ್ರೆ ನಾನು ಅದನ್ನ ಕ್ಯಾನ್ಸಲ್ ಮಾಡಂಗಿಲ್ಲ. Q3, Q5 ಇಲ್ಲಿದೆ, ಸೊ ಅದನ್ನ ನಾನು ಕ್ಯಾನ್ಸಲ್ ಮಾಡಂಗಿಲ್ಲ. Q5, Q3 ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಂಗಿಲ್ಲ. ಸೊ ಇವಾಗ ಏನಾಯ್ತು, ಇನ್ನು 1 2 3 4 4 ಬಾಕ್ಸ್ ಇದೆ, ಅದನ್ನ ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ರೀತಿ, Q1, Q2 ನ ಫಸ್ಟ್ ಫೈಂಡ್ ಮಾಡೋದು. Q1 ಮತ್ತೆ Q2 ಯಾವ ರೀತಿ ಅಂತಂದ್ರೆ, ಸ್ಮಾಲ್ ಇಲ್ಲಿ ಇನ್ಪುಟ್ಗಳು 0ಗೆ ಎಲ್ಲಿಗೆ ಹೋಗ್ತಾ ಇದೆ, 1ಗೆ ಎಲ್ಲಿಗೆ ಹೋಗ್ತಾ ಇದೆ. Q1 ಮತ್ತೆ Q2 ಸ್ಟೇಟು 0ಗೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, Q2 ಮತ್ತೆ Q3ಗೆ ಹೋಗ್ತಾ ಇದೆ. Q2 ಮತ್ತೆ Q3 1 ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, Q5 ಮತ್ತೆ Q4. 1 ಅನ್ನ ಕೊಟ್ಟಾಗ Q3 ಮತ್ತೆ Q5 ಹೋಗ್ತಾ ಇದೆ. Q3 ಮತ್ತೆ Q5. ಸೊ ಇಲ್ಲಿ ಏನು ಅಂತಂದ್ರೆ, ಈ ಎರಡು ಇದೆಯಲ್ಲ, Q3 Q5 ಇರ್ಬೋದು ಅಥವಾ Q2 Q3, ಇವುಗಳ ಕಾಂಬಿನೇಷನ್ ಯಾವ ರೀತಿ ಇರಬೇಕು ಅಂದ್ರೆ ಅಕ್ಸೆಪ್ಟ್ ಆಗೋದಕ್ಕೆ, ಒಂದು ಎರಡೂ ಕೂಡ ಫೈನಲ್ ಸ್ಟೇಟ್ ಆಗಿರಬೇಕು, ಇಲ್ಲ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿರಬೇಕು. ಫೈನಲ್ ಸ್ಟೇಟ್ ಅಂದ್ರೆ Q3 Q5, ನಾನ್ ಫೈನಲ್ ಅಂದ್ರೆ ಇನ್ನು ಉಳಿದಿರೋದೆಲ್ಲದುವೆ. ಕಾಂಬಿನೇಷನ್ ಆಫ್ ಫೈನಲ್ ಸ್ಟೇಟ್ಸ್ ಅಲೋ ಇದೆ, ಕಾಂಬಿನೇಷನ್ ಆಫ್ ನಾನ್ ಫೈನಲ್ ಸ್ಟೇಟ್ಸ್ ಅಲೋ ಇದೆ, ಆದ್ರೆ ಕಾಂಬಿನೇಷನ್ ಆಫ್ ಫೈನಲ್ ಅಂಡ್ ನಾನ್ ಫೈನಲ್ ಅಲೋ ಇಲ್ಲ. ಒಂದು ಫೈನಲ್ ಒಂದು ನಾನ್ ಫೈನಲ್ ಆದ್ರೆ ಅದು ಅಲೋ ಇಲ್ಲ. ಸೊ ನೋಡಿ, ಇವಾಗ Q2 ಮತ್ತೆ Q2 ಈಸ್ ನಾನ್ ಫೈನಲ್ ಸ್ಟೇಟ್, Q3 ಈಸ್ ಫೈನಲ್ ಸ್ಟೇಟ್, ಇದು ಅಲೋ ಇಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಅದರ ಪೇರೆಂಟ್ ಯಾರಪ್ಪ, Q1 Q2. ಸೊ ಅದನ್ನ ಯೂಸ್ ಮಾಡಲ್ಲ. Q1, Q2 ನ ನಾವು ಯೂಸ್ ಮಾಡಲ್ಲ. ಸಿಂಪಲ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, Q1, Q4 ಅನ್ನ ಕಂಡುಹಿಡಿಬೇಕು. ಇವಾಗ Q1, Q4. ಸೊ Q1 ಇಲ್ಲಿದೆ, Q4 ಇಲ್ಲಿದೆ. 0 ಅನ್ನ ಕೊಟ್ಟಾಗ ಎಲ್ಲಿಗೆ ಹೋಗ್ತಾ ಇದೆ, Q2 ಮತ್ತೆ Q3ಗೆ ಹೋಗ್ತಾ ಇದೆ. Q2 ಮತ್ತೆ Q3 ನಮಗೆ ಇಲ್ಲೇ ಗೊತ್ತಾಗೋಗ್ಬಿಡುತ್ತೆ ಆನ್ಸರ್. ಯಾಕೆ, Q2 ಈಸ್ ಎ ನಾನ್ ಫೈನಲ್ ಸ್ಟೇಟ್, Q3 ಈಸ್ ಎ ಫೈನಲ್ ಸ್ಟೇಟ್. ಸೊ ಇವಾಗ ಚೈಲ್ಡ್ ಅಕ್ಸೆಪ್ಟ್ ಆಗಲಿಲ್ಲ ಅಂದ್ರೆ ಪೇರೆಂಟ್ ಅಕ್ಸೆಪ್ಟ್ ಆಗಲ್ಲ. Q1 Q4 ಅಕ್ಸೆಪ್ಟ್ ಆಗಲಿಲ್ಲ. ನೆಕ್ಸ್ಟ್ Q2, Q4. Q2, Q4 ಅನ್ನ ಹುಡುಕ್ರಿ. Q2 ಇಲ್ಲಿದೆ, Q4 ಇಲ್ಲಿದೆ. 0 ಅನ್ನ ಕೊಟ್ಟಾಗ ಇದು Q3ಗೆ ಹೋಗ್ತಾ ಇದೆ, ಇದು Q3ಗೆ ಹೋಗ್ತಾ ಇದೆ. Q3 ನಾನು ಏನು ಹೇಳಿದ್ದೆ, ಕಾಂಬಿನೇಷನ್ ಆಫ್ ಫೈನಲ್ ಸ್ಟೇಟ್ ಈಸ್ ಅಲೌಡ್, ಕಾಂಬಿನೇಷನ್ ಆಫ್ ನಾನ್ ಫೈನಲ್ ಸ್ಟೇಟ್ ಈಸ್ ಅಲೌಡ್. ಸೊ ಇಲ್ಲೇನಾಯ್ತು, ಎರಡು ಕೂಡ Q3. ಸೊ Q3 ಇಸ್ ಫೈನಲ್ ಸ್ಟೇಟ್, ಕಾಂಬಿನೇಷನ್ ಆಫ್ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಅಲೋ ಇದೆ. ನೆಕ್ಸ್ಟ್ 1 ಅನ್ನ ಕೊಟ್ಟಾಗ
ಯಾರಿಗೆ Q2 ಮತ್ತೆ Q4 ಗೆ 1 ಅನ್ನ ಕೊಟ್ಟಾಗ ಇದು Q5 ಗೆ ಹೋಗ್ತಾ ಇದೆ, ಇದು Q5 ಗೆ ಹೋಗ್ತಾ ಇದೆ. ಸೊ Q5 ಕೂಡ ಫೈನಲ್ ಸ್ಟೇಟ್, ಕಾಂಬಿನೇಷನ್ ಆಫ್ ದಿ ಫೈನಲ್ ಸ್ಟೇಟ್ ಇಸ್ ಅಲೋಡ್. ಇಲ್ಲೇನಾದ್ರೂ Q3, Q5 ಇದ್ರೆ ಅದು ಅಲೋಡ್. ಹೇಗೆ Q3 ಕೂಡ ಫೈನಲ್, Q5 ಕೂಡ ಫೈನಲ್. ಸೊ ಆ ರೀತಿ ಅಲೋ ಇದೆ. ಸೊ ಇವಾಗ ಏನ್ ಮಾಡ್ತೀವಿ, ಇಲ್ಲೇ ಸ್ಟಾಪ್ ಮಾಡಬೇಕು ಪ್ರೋಸೆಸ್ ಅನ್ನ. ಯಾಕೆ ನೋಡಿ, ಎರಡು ಚೈಲ್ಡ್ಗಳು ಯಾವ ರೀತಿ ಬಂದಿದೆ, ಸೇಮ್ ಚೈಲ್ಡ್ Q3 Q5. ಸೊ ಈ ರೀತಿ ಬಂದಾಗ Q3 Q2 Q1 ಆ ರೀತಿ ಸೇಮ್ ಬಂದಾಗ ಅಲ್ಲೇ ಸ್ಟಾಪ್ ಮಾಡಬೇಕು. ಅದರ ಪೇರೆಂಟ್ ಅಕ್ಸೆಪ್ಟ್ ಆಗುತ್ತೆ. ಅಂದ್ರೆ ಎರಡು ಚೈಲ್ಡ್ಗಳು ಅದೇ ರೀತಿ ಸೇಮ್ ಬಂದ್ರೆ ಏನ್ ಮಾಡ್ತೀವಿ ನಾವು, ಇಲ್ಲಿ ಪೇರೆಂಟ್ ಅನ್ನ ಅಕ್ಸೆಪ್ಟ್ ಮಾಡ್ತೀವಿ. Q2, Q4 ಅಕ್ಸೆಪ್ಟ್ ಆಯ್ತು, ಟಿಕ್ ಮಾರ್ಕ್. ನೆಕ್ಸ್ಟ್ ಇನ್ನು ಉಳಿದಿರೋದು ಒಂದೇ ಒಂದು Q3, Q5. ಸೊ Q3, Q5 ಅನ್ನ ಹುಡುಕಿ. Q3 Q5 0 ಕೊಟ್ಟರೆ ಇದು Q4 ಗೆ ಹೋಗ್ತಾ ಇದೆ, ಇದು Q2 ಗೆ ಹೋಗ್ತಾ ಇದೆ. Q4 Q2 ಚೆಕ್ ಮಾಡಿ. Q4 ಇಸ್ ನಾನ್ ಫೈನಲ್, Q2 ಇಸ್ ನಾನ್ ಫೈನಲ್. ಸೊ ಎರಡು ನಾನ್ ಫೈನಲ್ ಕಾಂಬಿನೇಷನ್ ಅಕ್ಸೆಪ್ಟ್ ಆಗುತ್ತೆ. 1 ಅನ್ನ ನೋಡಿ. ಸೊ ಇದು Q3 ಗೆ ಹೋಗ್ತಾ ಇದೆ, ಇದು Q5 ಗೆ ಹೋಗ್ತಾ ಇದೆ. Q3, Q5. ಸೊ ಇಲ್ಲೇನಾಯ್ತು, Q3 is the final state, Q5 is the final state. Combination of final state is allowed. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು, Q4 Q2 ಅಲೋ ಆಯ್ತು, Q3 Q5 ಅಲೋ ಆಯ್ತು. ಎರಡು ಚೈಲ್ಡ್ಗಳಲ್ವಾ, ಸೊ ಇನ್ನೂ ಕೂಡ ನಾವು ಟ್ರಾನ್ಸಿಷನ್ಸ್ ಅನ್ನ ನೋಡ್ತಾ ಹೋಗ್ಬೇಕು. ಸೊ Q4 Q2 ಟ್ರಾನ್ಸಿಷನ್ ಅನ್ನ ನೋಡೋಣ, ಅಂದ್ರೆ ಅದರ ಚೈಲ್ಡ್ಗಳನ್ನ ನೋಡ್ತಾ ಹೋಗ್ಬೇಕು ಒಂದೊಂದಾಗಿ. Q4 Q4 ಇಲ್ಲಿದೆ, Q2 ಇಲ್ಲಿದೆ. 0 ಅನ್ನ ಕೊಟ್ಟಾಗ ಇದು Q3 ಗೆ ಹೋಗ್ತಾ ಇದೆ, ಇದು ಕೂಡ Q3 ಗೆ ಹೋಗ್ತಾ ಇದೆ. Q3 ನೆಕ್ಸ್ಟ್ Q2 ಮತ್ತೆ Q4 ಗೆ 1 ಅನ್ನ ಕೊಟ್ಟಾಗ ಇದು Q5, ಇದು Q5. ಸೊ ಇಲ್ಲಿ ನೋಡ್ತಾ ಹೋದ್ರೆ ಎರಡು ಕೂಡ ಫೈನಲ್ ಸ್ಟೇಟ್ ಅಕ್ಸೆಪ್ಟ್ ಆಯ್ತು. ಈ ಎರಡು ಚೈಲ್ಡ್ಗಳು ಕೂಡ ಸೇಮ್ ಇರೋದ್ರಿಂದ Q3 Q5 ಪ್ರೋಸೆಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಈ ಒಂದು ಚೈಲ್ಡ್ ಅನ್ನ ನಾವು ವೆರಿಫೈ ಮಾಡೋದಿಲ್ಲ. ಸೊ ಇವಾಗ ಇವೆರಡು ಕೂಡ ಸ್ಟಾಪ್ ಆಗಿರೋದ್ರಿಂದ ಅದರ ಪೇರೆಂಟ್ ಅಕ್ಸೆಪ್ಟ್ ಆಯ್ತು. Q4, Q2. ಸೊ Q4, Q2 ಇಲ್ವೇ ಇಲ್ಲ ಇಲ್ಲಿ ಕಾಲಮ್ ಅಲ್ಲಿ. ಸೊ ಏನಾಯ್ತು, ಇದರ ಪೇರೆಂಟ್ ಕೂಡ ಅಕ್ಸೆಪ್ಟ್ ಆಗುತ್ತೆ. Q3, Q5 ಅದು ಇದ್ದಿದ್ರೆ ಇದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಿದ್ವಿ, ಇದನ್ನು ಕೂಡ ಅಕ್ಸೆಪ್ಟ್ ಮಾಡ್ತಿದ್ವಿ. ಇದು ಇಲ್ಲ ಇದು ಟೇಬಲ್ ಅಲ್ಲಿ. ಸೊ ಏನ್ ಮಾಡ್ತೀವಿ, ಅದರ ಪೇರೆಂಟ್ Q3, Q5 ಅನ್ನ ಅಕ್ಸೆಪ್ಟ್ ಮಾಡ್ತೀವಿ. ಸೊ ಇಷ್ಟೇ ಪ್ರಾಬ್ಲಮ್. ಸೊ ಇವಾಗ ಏನಾಯ್ತು, ನಮಗೆ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಗಳು ಸಿಕ್ಕಿವು. ಯಾವುವು ಇಲ್ಲಿ ಯಾವುದು ಇಲ್ಲ. Q2, Q4. ಸೊ Q2, Q4 ಒಂದು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್. ಇನ್ನೊಂದು ಯಾವುದು Q3, Q5 ಮತ್ತೆ Q5. ಸೊ ನೋಡಿ ಇವಾಗ ಏನಾಯ್ತು ಅಂತಂದ್ರೆ Q2 ಮತ್ತೆ Q4 ಎರಡು ಸೇರ್ಕೊಂಡ್ಬಿಟ್ಟು ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡಿದೆ. Q3 ಮತ್ತೆ Q5 ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡಿದೆ. ಸೊ ಇಲ್ಲಿ ಎಷ್ಟು 1 2 3 4 5 5 ಸ್ಟೇಟ್ ಇತ್ತು. ಇಲ್ಲಿ ನಾವು ಮಿನಿಮೈಸ್ ಮಾಡ್ಬೇಕಾದ್ರೆ ಎರಡು ಇಂಡಿಸ್ಟಿಂಗ್ವಿಷಬಲ್ ಸಿಕ್ಕಿದ್ವಿ. ಡಿಸ್ಟಿಂಗ್ವಿಷಬಲ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಇದರಲ್ಲಿ ಯಾವುದಿಲ್ಲ ಅದನ್ನ ಬರಿಬೇಕು. Q2 ಇದೆ, Q4 ಇದೆ, Q3 ಇದೆ, Q5 ಇದೆ. ಯಾವುದಿಲ್ಲ ಇದರಲ್ಲಿ, Q1 ಒಂದು ಇಲ್ಲ. ಸೊ ಏನಾಯ್ತು, Q1 ನಮಗೆ ಡಿಸ್ಟಿಂಗ್ವಿಷಬಲ್ ಸ್ಟೇಟ್. Q1 is distinguishable, Q2 Q4 combination, Q3 Q5 combination is indistinguishable. ಕರೆಕ್ಟ್ ಇದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡೋದು, ರಿಪೀಟ್ ಆಗಂಗಿಲ್ಲ. ಇಲ್ಲಿ Q2 ಒಂದ್ಸಲಿ ಬಂತು ಅಂದ್ರೆ ಒಂದು ಗ್ರೂಪ್ ಅಲ್ಲಿ, ಇನ್ನೊಂದು ಗ್ರೂಪ್ ಅಲ್ಲಿ Q2 ಬರಂಗಿಲ್ಲ. Q4 ಒಂದು ಗ್ರೂಪ್ ಅಲ್ಲಿ ಬಂತು ಅಂತಂದ್ರೆ ಇನ್ನೊಂದು ಗ್ರೂಪ್ ಅಲ್ಲಿ Q4 ಬರಂಗಿಲ್ಲ. ಸೊ ಆ ರೀತಿ ಇದೆ ಅಂತಂದ್ರೆ ಎಸ್ ಪರ್ಫೆಕ್ಟ್ ಇದೆ ಅಂತ. ಇವಾಗ ಮಿನಿಮೈಸ್ ಮಾಡಿದಾಗ ನಮಗೆ ಎಷ್ಟು ಸ್ಟೇಟ್ಗಳಾದವು, 1 2 3 ಸ್ಟೇಟ್ ಅಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ರೆಪ್ರೆಸೆಂಟ್ ಮಾಡಬಹುದು. 5 ಸ್ಟೇಟ್ಗಳಿದ್ದು ಅದನ್ನ ಮಿನಿಮೈಸ್ ಮಾಡಿ 3 ಸ್ಟೇಟ್ಗೆ ಮಾಡಿದ್ವಿ. ಸೊ ಬರೆಯೋಣ ಇವಾಗ. Q2 ಮತ್ತೆ Q4 ಸೇರಿ ಒಂದು ಸ್ಟೇಟ್, Q3 ಮತ್ತೆ Q5 ಸೇರಿ ಒಂದು ಸ್ಟೇಟ್, Q1 ಒಂದು ಸಪರೇಟ್ ಸ್ಟೇಟ್. ಸೊ ಇವಾಗ ನೋಡಿ Q1 ಇಸ್ ದ ಇನಿಷಿಯಲ್ ಸ್ಟೇಟ್. ಸೊ Q1 ಎಲ್ಲೆಲ್ಲಿದೆ ಅದಕ್ಕೆ ನಾವು ಆರೋ ಮಾರ್ಕ್ ಅನ್ನು ಕೊಡ್ತೀವಿ, ಯಾಕೆ ಇನಿಷಿಯಲ್ ಸ್ಟೇಟ್ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು, Q3 ಮತ್ತೆ Q5 ಇಲ್ಲಿದೆ. ಸೊ ಏನ್ ಮಾಡಬೇಕು, ಎರಡು ಸರಿ ಸರ್ಕಲ್ ಅನ್ನ ಹಾಕಬೇಕು. ಸೊ ಎನ್ಕ್ಲೋಸ್ ಇಟ್ ವಿತ್ 2 ಸರ್ಕಲ್ ಸೊ ದಟ್ ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಆಸ್ ದ ಫೈನಲ್ ಸ್ಟೇಟ್. ಸೊ ಇವಾಗ ಟ್ರಾನ್ಸಿಷನ್ಸ್ ನ ಬರೀತಾ ಬನ್ನಿ. Q1 ಗೆ 0 ಕೊಟ್ರೆ Q2 ಗೆ ಹೋಗುತ್ತೆ, 1 ಕೊಟ್ರೆ Q3 ಗೆ ಹೋಗುತ್ತೆ. ನೆಕ್ಸ್ಟ್ Q1 ಆಯ್ತು, Q2 0 ಕೊಟ್ರೆ Q3, 1 ಕೊಟ್ರೆ Q5. Q2 0 ಕೊಟ್ರೆ Q3 ಗೆ ಹೋಗುತ್ತೆ,
1 ಕೊಟ್ಟರೆ Q5 ಕೂಡ ಇಲ್ಲೇ ಇದೆ. ಸೊ 0,1 ಅಂತ ಬರೀರಿ. ಯಾವುದಾಯ್ತು? Q2 ಆಯಿತು. ಅದರ ಜೊತೆ ಇರೋದು ಯಾವುದು? Q4. ಸೊ Q4 ಅನ್ನು ಚೆಕ್ ಮಾಡೋದು. 0 ಕೊಟ್ಟರೆ Q3 ಹೋಗ್ತಾ ಇದೆ, 0 ಕೊಟ್ಟರೆ Q3 ಹೋಗ್ತಾ ಇದೆ, 1 ಅನ್ನು ಕೊಟ್ಟರೆ Q5 ಹೋಗ್ತಾ ಇದೆ, 1 ಅನ್ನು ಕೊಟ್ಟರೆ Q5 ಹೋಗುತ್ತೆ. ಕರೆಕ್ಟ್ ಇದೆಯಾ? ಎಸ್. ನೆಕ್ಸ್ಟ್ Q3 ನೋಡೋಣ. 0 ಕೊಟ್ಟರೆ Q4, Q3 0 ಕೊಟ್ಟರೆ Q4. ನೆಕ್ಸ್ಟ್ 1 ಅನ್ನು ಕೊಟ್ಟರೆ Q3ಗೆ ಅಂದರೆ ಸೆಲ್ಫ್ ಲೂಪ್ ಆಗಿದೆ, 1 ಕೊಟ್ಟರೆ. ಇವಾಗ ಲಾಸ್ಟ್ನೇದಾದ್ರೆ ಕಾಂಬಿನೇಷನ್ ಅಲ್ಲಿ ಇದ್ದಿದ್ದು Q5, 0 ಕೊಟ್ಟರೆ Q2, Q5ಗೆ 0 ಕೊಟ್ಟರೆ Q2, Q5ಗೆ 1 ಕೊಟ್ಟರೆ Q5, Q5ಗೆ 1 ಕೊಟ್ಟರೆ ಸೆಲ್ಫ್ ಲೂಪ್, Q5ಗೆ ಉಳ್ಕೊಂಡು. ಸೊ ಇವಾಗ ಏನಾಯ್ತು? DFA ಡಯಾಗ್ರಾಮ್ ಅನ್ನ ಬರೆದಿದ್ದೀವಿ ಕೇವಲ 3 ಸ್ಟೇಟ್ ಅನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಮಿನಿಮೈಸ್ ಮಾಡೋದು ಕೊಟ್ಟಿದ್ದಂತ ಪ್ರಾಬ್ಲಮ್ ಅನ್ನ. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.